Namaste, I am Smita HM, doctor by PhD and also internationally certified clinical nutritionist. ಲಾಸ್ಟ್ ವಿಡಿಯೋದಲ್ಲಿ ಲೋ ಪ್ರೊಜೆಸ್ಟರಾನ್ ಲೆವೆಲ್ ಇಂದ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ ಏನೇನೆಲ್ಲ ಹರೈಸ್ ಆಗುತ್ತೆ ಅಂತ ನೋಡ್ಬೋದು. ಪ್ರೊಜೆಸ್ಟರಾನ್ ಇಸ್ ಅ ಪ್ರೆಗ್ನೆನ್ಸಿ ಹಾರ್ಮೋನ್. ಈ ಹಾರ್ಮೋನ್ ಲೆವೆಲ್ ಕಮ್ಮಿ ಆಗೋದ್ರಿಂದ ಪೀರಿಯಡ್ ಇರ್ರೆಗ್ಯುಲರ್ ಆಗುತ್ತೆ, ಪ್ರೆಗ್ನೆನ್ಸಿ ಅಟೈನ್ ಆಗೋಕ್ಕೆ ಕಷ್ಟ ಆಗುತ್ತೆ, ಪ್ರೆಗ್ನೆನ್ಸಿ ಅಟೈನ್ ಆದ್ರೂ ಮಿಸ್ಕ್ಯಾರೇಜ್ ಅಂಡ್ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ದ ಗುಡ್ ಥಿಂಗ್ ಇಸ್ ನ್ಯಾಚುರಲಿ ನಾವು ಪ್ರೊಜೆಸ್ಟರಾನ್ ಲೆವೆಲ್ನ ಬೂಸ್ಟ್ ಮಾಡ್ಬೋದು, ಹೆಲ್ದಿ ಆ್ಯಂಡ್ ಸ್ಟೇಬಲ್ ಪ್ರೆಗ್ನೆನ್ಸಿನ ನಾವು ಅಟೈನ್ ಮಾಡ್ಬೋದು. ಹಾಗಾದರೆ ಯಾವ ಥರ ನಾವು ಈ ಪ್ರೊಜೆಸ್ಟರಾನ್ ಲೆವೆಲ್ನ ನಾವು ಇಂಪ್ರೂವ್ ಮಾಡ್ಬೋದು? Watch complete this video, you will be getting an idea how to improve the progesterone naturally by lifestyle changes and also the proper nutrition. Before going to ನಾವು ಯಾವ ಥರ ನ್ಯಾಚುರಲಿ ಬೂಸ್ಟ್ ಮಾಡೋದು ಅನ್ನೋದಕ್ಕಿಂತ ಬಿಫೋರ್ ರೂಟ್ ಕಾಸ್ ಆಫ್ ಲೋ ಪ್ರೊಜೆಸ್ಟರಾನ್ಗೆ ರೂಟ್ ಕಾಸಸ್ ಏನಿದೆ ಈ ಪ್ರೊಜೆಸ್ಟರಾನ್ ಲೆವೆಲ್ ಟಾಪ್ ಲಿಸ್ಟಲ್ಲಿರೋದು ಸ್ಟ್ರೆಸ್. ಹೌದು, ಸ್ಟ್ರೆಸ್ ನೀವು ಟಾಪ್ ಲಿಸ್ಟಲ್ಲಿರೋ ಸಿಂಥಸಿಸ್ನ ಡಿಕ್ರೀಸ್ ಮಾಡುತ್ತೆ. ನೀವು ನಾನು ಪ್ರೆಗ್ನೆಂಟೇ ಆಗಲ್ಲ ಅಂತ ಅಂದ್ಬಿಟ್ಟು ತುಂಬ ಚಿಂತೆ ಮಾಡ್ತಾ ಇದ್ರೆ ಸೊ ಏನಾಗುತ್ತೆ, ತುಂಬ ಕಾನ್ಷಿಯಸ್ ಆಗಿದ್ರೆ ಅಬ್ಸಲ್ಯೂಟ್ಲಿ ಇಟ್ ವಿಲ್ ಬಿ ಇಂಪ್ಯಾಕ್ಟ್ ಆನ್ ಯುವರ್ ಪ್ರೊಜೆಸ್ಟರಾನ್ ಸಿಂಥಸಿಸ್. ಸೊ ಡು ನಾಟ್ ಸ್ಟ್ರೆಸ್ ಟು ಮಚ್. ಯು ಪುಟ್ ಯುವರ್ ಎಫರ್ಟ್ and relax your mind, you will be getting pregnant. Don't worry too much about that. So stress in the top order. If you are getting too much of stress, it will be difficult to get pregnant. Keep in mind. One is come to the weight. weight ಅಲ್ಲಿ ಅಂಡರ್ ವೇಟ್, ಓವರ್ ವೇಟ್. ತುಂಬ ಸಣ್ಣ ಇದ್ರೂ ಕಷ್ಟ, ತುಂಬ ದಪ್ಪ ಇದ್ರೂ ಕಷ್ಟ. ದಪ್ಪ ಇದ್ದವ್ರಿಗೆ ಏನಾಗುತ್ತೆ, ಲೆಪ್ಟಿನ್ ಇನಿಬಿಷನ್ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಲೆಪ್ಟಿನ್ ಇನಿಬಿಷನ್ ಆಗಿ ಇನ್ಸುಲಿನ್ ಇಟ್ ವಿಲ್ ಬಿ ಡಿಕ್ರೀಸ್ ದ ಪ್ರೊಡಕ್ಷನ್ ಆಫ್ ಪ್ರೊಜೆಸ್ಟರಾನ್ ಲೆವೆಲ್. ಆ್ಯಂಡ್ ಆಲ್ಸೋ ಅಂಡರ್ ವೇಟಲ್ಲಿ ಫ್ಯಾಟ್ ಕಂಟೆಂಟ್ ಕಮ್ಮಿ ಇರುತ್ತೆ. ಫ್ಯಾಟ್ ಕಂಟೆಂಟ್ ಕಮ್ಮಿ ಇದ್ದರೆ ಅಬ್ಸಲ್ಯೂಟ್ಲಿ ದ ಫ್ಯಾಟ್ ಇಸ್ ಅ ರಾ ಮೆಟೀರಿಯಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಪ್ರೊಜೆಸ್ಟರಾನ್. ಯಾವಾಗ ಫ್ಯಾಟ್ ಕಂಟೆಂಟ್ ಕಮ್ಮಿ ಆಗುತ್ತೆ, ಪ್ರೊಜೆಸ್ಟರಾನ್ ಲೆವೆಲ್ ಕೂಡ ಕಮ್ಮಿ ಇರುತ್ತೆ ಆ್ಯಂಡ್ ಸಿಂಥಸಿಸ್ ಕೂಡ ಸಫರಿಂಗ್ ಆಗಿಲ್ಲ. ದಟ್ ಇಸ್ ದ ಸೆಕೆಂಡ್ ಒನ್. ಥರ್ಡ್ ಒನ್ ಇಸ್ ದ ಥೈರಾಯ್ಡ್. ಥೈರಾಯ್ಡ್ ಹಾರ್ಮೋನ್, ಥೈರಾಯ್ಡ್ ಇಂಬ್ಯಾಲೆನ್ಸ್ ಯಾರಿಗಿರುತ್ತೆ, ಥೈರಾಯ್ಡ್ ಇಶ್ಯೂಸ್ ಯಾರಿಗಿರುತ್ತೆ, ಅಬ್ಸಲ್ಯೂಟ್ಲಿ ದೇ ವಿಲ್ ಬಿ ಸಫರಿಂಗ್ ಫ್ರಮ್ ದ ಲೋ ಪ್ರೊಜೆಸ್ಟರಾನ್ ಲೆವೆಲ್. ಬಿಫೋರ್ ಗೆಟಿಂಗ್ ಪ್ರೆಗ್ನೆಂಟ್, ಕರೆಕ್ಟಿಂಗ್ ಯುವರ್ ಥೈರಾಯ್ಡ್ ಲೆವೆಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Otherwise, if you are having a thyroid issues, absolutely after getting pregnant, you may suffering from the low progesterone associated pregnancy complications. Come to the fourth, too much of exercise. Moderate exercise is very good, but too much of exercise also may causing pregnancy complication. It will be decreasing the production of progesterone in different pathways. Come to the fifth one, poor diet. ನಿಮ್ಮ ಡಯಟಲ್ಲಿ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಮೀಲ್ನ ನೀವು ತೊಗೊತಾ ಇರಲಿಲ್ಲ. ಎಸ್ಪೆಷಲಿ ಫ್ಯಾಟ್ ಕಂಟೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಫ್ಯಾಟ್ which means the fried things, no. Good fats are very very essential for the production of progesterone level. Production ಆಗಬೇಕು ಅಂದರೆ good fat is very important. So you need to concentrate about that, those who are suffering from the low progesterone level. 6.8 PCOS problem ಯಾರಿಗೆ ಜಾಸ್ತಿ ಇರುತ್ತೆ, ಸೊ they are also suffering from the low progesterone level. ಅಗರ್ ಯಾವ ಥರ ನ್ಯಾಚುರಲ್ ಆಗಿ ನೀವು ಈ ಪ್ರೊಜೆಸ್ಟರಾನ್ ಲೆವೆಲ್ನ ಬೂಸ್ಟ್ ಮಾಡ್ಬೋದು, ದ ಟಾಪ್ ಪ್ರಯಾರಿಟಿ ಬಂದು ಹ್ಯಾವಿಂಗ್ ಅ ಗುಡ್ ಫ್ಯಾಟ್ನ ತಿನ್ನೋದ್ರಿಂದ. ಸೊ ಕಮ್ ಟು ದ ಗುಡ್ ಫ್ಯಾಟ್ಸ್ ಸೋರ್ಸಸ್ ಬಂದು ನಟ್ಸು, ವಾಲ್ನಟ್, ಬಾದಾಮಿ, ಗೋಡಂಬಿ, ಪಿಸ್ತಾ, ಇದರಲ್ಲಿ ಗುಡ್ ಫ್ಯಾಟ್ಸ್ ಇರುತ್ತೆ. ಆ್ಯಂಡ್ ಕಮ್ ಟು ದ ಸೀಡ್ಸ್ಗಳಲ್ಲಿ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸ್ ಆ್ಯಂಡ್ ಆಲ್ಸೋ ಸೆಸಮೆ ಸೀಡ್ಸು, ಇದರಲ್ಲೆಲ್ಲ ತುಂಬ ಒಳ್ಳೆ ಗುಡ್ ಫ್ಯಾಟ್ಸ್ ಇರುತ್ತೆ. ಕಮ್ ಟು ದ ಆಯಿಲ್, ಕೊಕೊನಟ್ ಆಯಿಲ್ ಆ್ಯಂಡ್ ಗೀ, ತುಪ್ಪ, ಇದನ್ನು ತೊಗೋಬೋದು. ಆ್ಯಂಡ್ ಫ್ರೂಟ್ ಚಾಯ್ಸ್ ಬಂದಾಗ ಅವಕ್ಯಾಡೋ, ಇದರಲ್ಲೆಲ್ಲ ಗುಡ್ ಫ್ಯಾಟ್ಸ್ ಇರುತ್ತೆ. ಇದು ಎಲ್ಲನೂ ಕೂಡ ರಾ ಮೆಟೀರಿಯಲ್ ಇದನ್ನು ಪ್ರೊವೈಡ್ ಮಾಡುತ್ತೆ ಟು ಸಿಂಥಸೈಸ್ ಅ ಪ್ರೊಜೆಸ್ಟರಾನ್. ಇದೆಲ್ಲ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ನಾವು ಪ್ರಾಪರ್ ಆಗಿ ನಮ್ಮ ಡಯಟಲ್ಲಿ ಇನ್ಕಾರ್ಪೊರೇಟ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಾವು ಪ್ರೊಜೆಸ್ಟರಾನ್ ಲೆವೆಲ್ನ ಬೂಸ್ಟ್ ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ ಸಿಂಥಸಿಸ್ಗೆ ನಾಟ್ ಓನ್ಲಿ ದೀಸ್ ರಾ ಮೆಟೀರಿಯಲ್ ಅಲ್ಲದೇನೆ, ಫ್ಯಾಟ್ ಕಂಟೆಂಟ್ ಇರುವಂಥ ಕೆಲವೊಂದು ರಾ ಮೆಟೀರಿಯಲ್ ಅಲ್ಲದೇನೆ ಇನ್ನೊಂದಷ್ಟು ಸಪ್ಲಿಮೆಂಟ್ಸ್ನ ನಾವು ತೊಗೋಬೇಕಾಗುತ್ತೆ. ದಟ್ಸ್ ಕೆಲವೊಂದು ವೈಟಮಿನ್ಸು, ಮಿನರಲ್ಸು, ದೀಸ್ ಆರ್ ವೆರಿ ವೆರಿ ಎಸೆನ್ಷಿಯಲ್ ಫಾರ್ ಆಕ್ಟಿವ್ ಪ್ರೊಡಕ್ಷನ್ ಆಫ್ ಪ್ರೊಜೆಸ್ಟರಾನ್. ಸೊ ಹಾಗಾದರೆ ಯಾವುದು, ವಿಟಮಿನ್ B6, ವಿಟಮಿನ್ D ಆ್ಯಂಡ್ ವಿಟಮಿನ್ C. ಅಲಾಂಗ್ ವಿತ್ ದಟ್ ದ ಮಿನರಲ್ಸ್ ಲೈಕ್ ಜಿಂಕ್, ಮೆಗ್ನೀಷಿಯಮ್, ಐರನ್ ಆ್ಯಂಡ್ ಆಲ್ಸೋ ಸೆಲೆನಿಯಮ್, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಮ್ ಟು ದ ವಿಟಮಿನ್ B6. ವಿಟಮಿನ್ B6 ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಮ ಬಾಡಿಲಿ ಪ್ರೊಜೆಸ್ಟರಾನ್ ಮತ್ತು ಎಸ್ಟ್ರೋಜನ್ ಲೆವೆಲ್ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಬನಾನಾ, ಚಿಕನ್ನು, ಸನ್ಫ್ಲವರ್ ಸೀಡ್ಸಲ್ಲಿ ಜಾಸ್ತಿ ಇರುತ್ತೆ. ವೈಟಮಿನ್ ಸಿ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ಟರ್ ದ ಓವುಲೇಷನ್ ಆದಮೇಲೆ ಕಾರ್ಪಸ್ ಲೂಟಿಯಮ್ ಅನ್ನೋ ಒಂದು ಸೆಲ್ಸಿಂದ ಪ್ರೊಜೆಸ್ಟರಾನ್ ಸಿಂಥಸಿಸ್ ಆಗೋದು. ಸೊ ಈ ಕಾರ್ಪಸ್ ಲೂಟಿಯಮ್ನ ಡೆವಲಪ್ ಮಾಡೋಕ್ಕೆ, ಸ್ಟ್ರೆಂಥನ್ ಮಾಡೋಕ್ಕೆ ವೈಟಮಿನ್ ಸಿ ಹೆಲ್ಪ್ ಮಾಡುತ್ತೆ. ಅಬ್ಸಲ್ಯೂಟ್ಲಿ ಯು ನೋ ಅಬೌಟ್ ದ ವೈಟಮಿನ್ ಸಿ ಸೋರ್ಸಸ್ ಲೈಕ್ ಲೈಮು ಆ್ಯಂಡ್ ಸಿಟ್ರಸ್ ಫ್ರೂಟ್ಸು, ಆರೆಂಜಸ್ಸು, ಮೂಸಂಬಿ, ಕಿವಿ ಫ್ರೂಟ್ಸು, ಗಾವಾ, ಆ್ಯಪಲ್, ಇದೆಲ್ಲ ವೈಟಮಿನ್ ಸಿ ಯಥೇಚ್ಛವಾಗಿರುತ್ತೆ. ಇದನ್ನು ತಗೊಳ್ಳೋದ್ರಿಂದ ಕಾರ್ಪಸ್ ಲೂಟಿಯಮ್ ಸ್ಟ್ರಾಂಗ್ ಆಗಿ ಪ್ರೊಜೆಸ್ಟರಾನ್ ಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ.
ವುಮೆನ್ದು ಸೆಕ್ಸ್ ಹಾರ್ಮೋನ್ಸ್ ಎಲ್ಲ ರೆಗ್ಯುಲೇಟ್ ಆಗೋದು ಗೊನಾಡೋಟ್ರೋಪಿನ್ ಹಾರ್ಮೋನ್ಸಿಂದ. ಸೊ ಇದೆಲ್ಲ ಪ್ರಾಪರಾಗಿ ಕಂಟ್ರೋಲ್ ಆಗಬೇಕು, ವರ್ಕ್ ಆಗಬೇಕು ಅಂದರೆ ವೈಟಮಿನ್ ಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಸೋರ್ಸ್ ಬಂದು ಸನ್ಲೈಟು, ಅಟ್ಲೀಸ್ಟ್ ಡೈಲಿ 20 to 30 ಮಿನಿಟ್ಸು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋದ್ರಿಂದ, ಆ್ಯಂಡ್ ಫ್ಯಾಟಿ ಫಿಶಸ್ನ ತಿನ್ನೋದ್ರಿಂದ, ಆ್ಯಂಡ್ ಆಲ್ಸೋ ಕೆಲವೊಂದು ಡೈರಿ ಪ್ರಾಡಕ್ಟ್ಗಳಲ್ಲಿ ಇತ್ತೀಚೆಗೆ ಫೋರ್ಟಿಫೈಡ್ ಪ್ರಾಡಕ್ಟ್ಸ್ಗಳು ಬರುತ್ತೆ, ಪನ್ನೀರ್ ಆಗಿರ್ಬೋದು, ಹಾಲು, ಮೊಸರು, ಇದರಲ್ಲೆಲ್ಲ ವೈಟಮಿನ್ ಡಿನ ಹಾಕಿರುತ್ತೆ, ಇನ್ಫ್ಯೂಸ್ ಆಗಿರುತ್ತೆ. ಇದನ್ನು ತಗೊಳ್ಳೋದ್ರಿಂದ you can improve your vitamin D levels, and in turn which is help to regulate your progesterone synthesis by controlling the gonadotropins or endocrine ಸಿಸ್ಟಮ್ನ ಕಂಟ್ರೋಲ್ ಮಾಡಿ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಥೈರಾಯ್ಡ್ ಹ್ಯಾರರ್ಗೆ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೆ ಪ್ರೊಜೆಸ್ಟರಾನ್ ಲೆವೆಲ್ಗಳು ಕಮ್ಮಿ ಇರುತ್ತೆ. ಸೊ ಫಿಕ್ಸಿಂಗ್ ದ ಥೈರಾಯ್ಡ್ ಫಂಕ್ಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಸೆಲೆನಿಯಮ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಮಿನರಲ್ಸ್. ನಿಮ್ಮ ಥೈರಾಯ್ಡ್ ಫಂಕ್ಷನ್ನ ಫಿಕ್ಸ್ ಮಾಡುತ್ತೆ. ಇದು ಬ್ರೆಸಲ್ ನಟ್ಟಲ್ಲಿ, ವಾಲ್ನಟ್ಟಲ್ಲಿ ಮತ್ತು ಫಿಶಸಲ್ಲಿ, ಚಿಕನಲ್ಲಿ ಜಾಸ್ತಿ ಇರುತ್ತೆ. ಇದನ್ನ ತೊಗೊಳ್ಳೋದ್ರಿಂದ ನೀವು ನಿಮ್ಮ ಥೈರಾಯ್ಡ್ ಫಂಕ್ಷನ್ನ ಇಂಪ್ರೂವ್ ಮಾಡ್ಕೋಬೋದು. ಸೊ ಜಿಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಆಫ್ಟರ್ ದ ಓವುಲೇಷನ್ ಆ್ಯಂಡ್ ಪೀರಿಯಡ್ ಆಗೋ ತನಕ ಫೇಸ್ ಒಂದಿರುತ್ತಲ್ಲ, ಲ್ಯೂಟಿಯಲ್ ಫೇಸ್ ಅಂತ ಕರಿತೀವಿ. ಈ ಲ್ಯೂಟಿಯಲ್ ಫೇಸ್ನ ಸ್ಟ್ರೆಂತ್ ಮಾಡಬೇಕು ಆ್ಯಂಡ್ ಪ್ರೊಜೆಸ್ಟರಾನ್ ಸಿಂಥಸಿಸ್ನ ಇಂಪ್ರೂವ್ ಮಾಡಬೇಕು ಅಂದರೆ ಜಿಂಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕುಂಬಳಕಾಯಿ ಬೀಜದಲ್ಲಿ ಆ್ಯಂಡ್ ಲೆಂಟಿಲ್ಸಲ್ಲಿ ಜಾಸ್ತಿ ಯಥೇಚ್ಛವಾಗಿರುತ್ತೆ. ಆದಷ್ಟು ಕಾಳುಗಳು ಮತ್ತು ಪಂಪ್ಕಿನ್ ಸೀಡ್ಸ್ನ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಜಿಂಕು ನಿಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ಆ್ಯಂಡ್ ಕಾಬೂಲ್ ಚನಾದಲ್ಲಿ ಜಿಂಕ್ ಜಾಸ್ತಿ ಇರುತ್ತೆ, ಆ್ಯಂಡ್ ಸೋಯಾದಲ್ಲಿ ಜಿಂಕ್ ಜಾಸ್ತಿ ಇರುತ್ತೆ. ಇದನ್ನು ನಿಮ್ಮ ಡೈಲಿ ಡಯಟಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಪ್ರೊಜೆಸ್ಟರಾನ್ ಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಪೀರಿಯಡ್ ರೆಗ್ಯುಲರೈಸ್ ಆಗುತ್ತೆ. ಸೊ ಆಫ್ಟರ್ ದ ಪ್ರೆಗ್ನೆನ್ಸಿ, ಥ್ರೂಔಟ್ ದ ಪ್ರೆಗ್ನೆನ್ಸಿ, ನಿಮ್ಮ ಹೆಲ್ದಿ ಪ್ರೆಗ್ನೆನ್ಸಿನ ಕ್ಯಾರಿ ಮಾಡೋಕ್ಕೂ ಕೂಡ ಈ ಜಿಂಕು ಹೆಲ್ಪ್ ಮಾಡುತ್ತೆ. ಸೊ ಕಮ್ ಟು ದ ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಸ್ ದ ಮೆಗ್ನೀಷಿಯಮ್. ನಾನು ಆಗಲೇ ಹೇಳ್ದಂಗೆ ಸ್ಟ್ರೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿಚ್ ಇಸ್ ರಿಯಲಿ ನೀವು ಎಷ್ಟೇ ಪ್ರಾಪರಾಗಿ ಡಯಟ್ ತೊಗೊಂಡ್ರು ಆ್ಯಂಡ್ ಎಕ್ಸಸೈಸ್ ಮಾಡ್ತಿದ್ರೆ, ಎಲ್ಲ ಪ್ರಿಕಾಷನ್ನು ತೊಗೊತಿದ್ರೆ, ಎಲ್ಲ ಮಾಡ್ತಾಯಿದ್ದೀರಾ, ಸ್ಟ್ರೆಸ್ ಒಂದು ಇದ್ದರೆ ಯು ನಥಿಂಗ್ ವಿಲ್ ಬ್ಯಾಲೆನ್ಸ್. ಏನು ಕೂಡ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಯು ಕಾಂಟ್ ಅಚೀವ್ ಎನಿಥಿಂಗ್. ಸೊ ಈ ಮೆಗ್ನೀಷಿಯಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಮೆಗ್ನೀಷಿಯಮನ್ನು ತೊಗೊಳ್ಳೋದ್ರಿಂದ ನಿಮ್ಮ ಬಾಡಿಲಿರೋಂತಹ ಸ್ಟ್ರೆಸ್ ಹಾರ್ಮೋನ ರಿಡ್ಯೂಸ್ ಮಾಡುತ್ತೆ. ಕಾರ್ಟಿಸಾಲ್ ಹಾರ್ಮೋನ ರಿಡ್ಯೂಸ್ ಮಾಡಿ ಪ್ರೊಜೆಸ್ಟರಾನ್ ಸಿಂಥಸಿಸ್ನ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ನಿಮಗೆ ಒಂದು ಒಳ್ಳೆ ನಿದ್ದೆನ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮೆಗ್ನೀಷಿಯಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಗ್ನೀಷಿಯಮ್ಸು ನಿಮ್ಮ ಪಂಪ್ಕಿನ್ಸಲ್ಲಿ ಜಾಸ್ತಿ ಇರುತ್ತೆ ಆ್ಯಂಡ್ ನಟ್ಸಲ್ಲಿ ಜಾಸ್ತಿ ಇರುತ್ತೆ. ಈ ಡೇ ಟು ಡೇ ಲೈಫಲ್ಲಿ ನೀವು ಈ ಮೆಗ್ನೀಷಿಯಮ್ ರಿಚ್ ಫುಡ್ನ ತೊಗೊಳ್ಳೋದ್ರಿಂದ ಯು ಕ್ಯಾನ್ ಮ್ಯಾನೇಜ್ ದ ಸ್ಟ್ರೆಸ್. ಅಲ್ಲೂ ಈ ನ್ಯೂಟ್ರಿಷನ್ ಜೊತೆಗೇನೆ ಒಂದಷ್ಟು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಫಿಕೇಷನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಫಸ್ಟ್ ಇಂಪಾರ್ಟೆಂಟ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಏನು ಮಾಡಬೇಕು ಅಂದರೆ ಡೂಯಿಂಗ್ ಡೈಲಿ ಮೆಡಿಟೇಷನ್ 5 to 10 ಮಿನಿಟ್ಸ್ ಮಾಡೋದ್ರಿಂದ ಆ್ಯಂಡ್ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಇದು ನಿಮ್ಮ ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡಿ ಆ್ಯಂಡ್ ಕೀಪ್ ಯುವರ್ ಮೈಂಡ್ ಕಾಮ್. ಈ ಮೈಂಡ್ ಕಾಮ್ ಆದಾಗ ಅಬ್ಸಲ್ಯೂಟ್ಲಿ ಕಾರ್ಟಿಸಾಲ್ ಲೆವೆಲ್ ಕಮ್ಮಿ ಆಗುತ್ತೆ, ಪ್ರೊಜೆಸ್ಟರಾನ್ ಸಿಂಥಸಿಸ್ ಆಟೋಮೆಟಿಕಲಿ ಬೂಸ್ಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಎಕ್ಸಸೈಸ್. ಟೂ ಮಚ್ ಆಫ್ ಎಕ್ಸಸೈಸ್ ಅಗೇನ್ ಪ್ರೊಜೆಸ್ಟರಾನ್ ಲೆವೆಲ್ನ ಕಮ್ಮಿ ಮಾಡುತ್ತೆ. ಮಾಡರೇಟ್ ಎಕ್ಸಸೈಸ್ ಆ್ಯಂಡ್ ವಾಕಿಂಗ್ ಈಸ್ ಬೂಸ್ಟಿಂಗ್ ದ ಪ್ರೊಜೆಸ್ಟರಾನ್ ಲೆವೆಲ್. ಥರ್ಡ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಮ ಶುಗರ್ ಕ್ರೇವಿಂಗ್ನ ಕಮ್ಮಿ ಮಾಡಿಕೊಳ್ಳೇಬೇಕು. ಸೊ ಯಾವಾಗ ನಮ್ಮ ಬಾಡಿಲಿ ಶುಗರ್ ಸ್ಪೈಕ್, ಗ್ಲೂಕೋಸ್ ಸ್ಪೈಕ್ ಜಾಸ್ತಿ ಆಗುತ್ತೆ, ಇಟ್ ವಿಲ್ ಆಟೋಮೆಟಿಕಲಿ ಡಿಕ್ರೀಸ್ ದ ಪ್ರೊಜೆಸ್ಟರಾನ್ ಸಿಂಥಸಿಸ್. ಸೊ ಹಾಗಾಗಿ ಬ್ಯಾಲೆನ್ಸ್ ಡಯಟ್ನ ತೊಗೋಬೇಕು. ಮೀನ್ಸ್ ನಿಮ್ಮ ಪ್ಲೇಟಲ್ಲಿ ಪ್ರೋಟೀನು, ಗುಡ್ ಫ್ಯಾಟ್ಸು ಆ್ಯಂಡ್ ಕಾಂಪ್ಲೆಕ್ಸ್ ಕಾರ್ಬ್ಸು ಆ್ಯಂಡ್ ಗುಡ್ ಅಮೌಂಟ್ ಆಫ್ ಫೈಬರು ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಯಾವುದೇ ಟೈಮು, ಯಾವುದೇ ಮೀಲ್ನ ನೀವು ತೊಗೊಳ್ಳಿ, ಸೊ ಬ್ಯಾಲೆನ್ಸ್ ಡಯಟ್ ಪ್ಲೇಸ್ ಅ ವೆರಿ ಗುಡ್ ರೋಲ್ ಟು ಇಂಪ್ರೂವಿಂಗ್ ದ ಪ್ರೊಜೆಸ್ಟರಾನ್ ಲೆವೆಲ್. ಈ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಜನ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಲೈಕ್ ಪೆಸ್ಟಿಸೈಡ್ ಯೂಸೇಜು, ಪ್ಲಾಸ್ಟಿಕ್ ಯೂಸೇಜ್ ಆ್ಯಂಡ್ ಆಲ್ಸೋ ನಾವು ಯೂಸ್ ಮಾಡೋ ಪರ್ಫ್ಯೂಮಿಂದನೂ ಕೂಡ ಪ್ರೊಜೆಸ್ಟರಾನ್ ಲೆವೆಲ್ಗೆ ಪೆಸ್ಟಿಸೈಡ್ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಪರ್ಫ್ಯೂಮ್ಸಲ್ಲಿ ಪ್ಯಾಲೆಟ್ಸು ಆ್ಯಂಡ್ ಆಲ್ಸೋ ಈ ಪ್ಲಾಸ್ಟಿಕ್ಸ್ BPAಯಿಂದ ಆಗಿರೋದ್ರಿಂದ ವಿಚ್ ಇಸ್ ಮಿಮಿಕಿಂಗ್ ದ ಆ್ಯಕ್ಷನ್ ಆಫ್ ಎಸ್ಟ್ರೋಜನ್ ಅನ್ನೋ ಹಾರ್ಮೋನ್ಸು ಮಿಮಿಕ್ ಮಾಡಿ ಈ ಎಂಡೋಕ್ರೈನ್ ಸಿಂಥಸಿಸ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಪ್ಲಾಸ್ಟಿಕ್ಸ್, ಯಾವ ಥರ ಪ್ಲಾಸ್ಟಿಕ್ಸ್ ಯೂಸ್ ಮಾಡಿದ್ರೆ ಪರ್ಫ್ಯೂಮ್ ಯೂಸೇಜ್ನ ಕಮ್ಮಿ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರೊಜೆಸ್ಟರಾನ್ ಸಿಂಥಸಿಸ್ಗೆ. ಅಟ್ ಲಾಸ್ಟ್ ಓವರಾಲ್ ನಿಮಗೆ ಯಾವುದರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಫಸ್ಟ್ ನೀವು ತಿಳ್ಕೊಬೇಕು. ನಾನು ಆಗಲೇ ಹೇಳ್ದಂಗೆ PCODನ, ಥೈರಾಯ್ಡ್ ಪ್ರಾಬ್ಲಮಾ, ಅಂಡರ್ ವೇಟ್ ಇದ್ದೀರಾ, ಓವರ್ ವೇಟ್ ಇದ್ದೀರಾ, ಇಲ್ಲ ತುಂಬ ಸ್ಟ್ರೆಸ್ ಆಗ್ತಿದೆಯಾ, ತುಂಬ ಓವರಾಗಿ ಎಕ್ಸಸೈಸ್ ಮಾಡ್ತಿದ್ದೀರಾ, ಡಯಟ್ ಪ್ರಾಪರಾಗಿ ತೊಗೊತಾ ಇಲ್ವಾ, ಇದು ಯಾವುದರಿಂದ ನಿಮಗೆ ಈ ಲೋ ಪ್ರೊಜೆಸ್ಟರಾನ್ ಬರ್ತಿದೆ ಅಂತ ತಿಳ್ಕೊಂಡು ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ದೆನ್ ಸೆಕೆಂಡ್ ನ್ಯೂಟ್ರಿಷನ್ ಅಪ್ರೋಚ್.
ಪ್ರಾಪರ್ ಗುಡ್ ಫ್ಯಾಟ್ನ ತೊಗೊಳ್ಳಿ, ಅದರ ಜೊತೆಗೆ ಎಸೆನ್ಷಿಯಲ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ನ ತೊಗೊಳ್ಳಿ, ನಾನು ಆಗಲೇ ಮೆನ್ಷನ್ ಮಾಡಿದಾಗಲೇ. ಆ್ಯಂಡ್ ಥರ್ಡ್, ಲೈಫ್ ಸ್ಟೈಲ್ ಚೇಂಜಸ್, ಮಾಡರೇಟ್ ಎಕ್ಸಸೈಸು, ಯೋಗ, ಮೆಡಿಟೇಷನ್ನು, ಬ್ರೀತಿಂಗು ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ. ನೀವು ತುಂಬ BPA ಕಂಟೈನಿಂಗ್ ಪ್ಲಾಸ್ಟಿಕ್ಸ್ನ ಯೂಸ್ ಮಾಡ್ತೀರಾ, ಪರ್ಫ್ಯೂಮ್ನ ಯೂಸ್ ಮಾಡ್ತೀರಾ, ಅವಾಯ್ಡ್ ಮಾಡಿ. ಸೊ ಹೋಲಿಸ್ಟಿಕ್ ಅಪ್ರೋಚ್ ಅಬ್ಸಲ್ಯೂಟ್ಲಿ ಹೆಲ್ಪ್ ಟು ಬೂಸ್ಟ್ ಯುವರ್ ಪ್ರೊಜೆಸ್ಟರಾನ್ ನ್ಯಾಚುರಲ್. ಪ್ರೆಸೆಂಟ್ ನಾನೇನೇನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಎಲ್ಲವೂ ಕೂಡ ಸೈಂಟಿಫಿಕಲಿ ಪ್ರೂವ್ ಆಗಿರುತ್ತೆ. ಸೊ ಇದೇ ತರಹ ಅಂತ ಕ್ವಾಲಿಟಿ ನ್ಯೂಟ್ರಿಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಗೆ ಯಾವುದಾದ್ರು ಸಜೆಷನ್ ಇತ್ತು ಇಲ್ಲಾಂದರೆ ಯಾವುದಾದ್ರು ಪ್ರಾಬ್ಲಮ್ನ ನಾನು ಅಡ್ರೆಸ್ ಮಾಡಬೇಕು ಅಂತಲೇ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.